ಹಾಯ್ ಹಲೋ ನಮಸ್ತೆ ವೀಕ್ಷಕರು, ಸಮಸ್ತ ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ವೀಕ್ಷಕರಿಗೂ ನಮ್ಮ ಹಾರ್ದಿಕ ಅಭಿನಂದನೆಗಳು. ಇವತ್ತು SSLC ಬಗ್ಗೆ ನಾವು ಒಂದು ಸ್ವಲ್ಪ ಹೇಳಬೇಕಂತ. ಎಕ್ಸಾಮ್ ಸನಿಯಕ್ಕೆ ಬಂದು ಇನ್ನೂ ಮಾರ್ಚ್ ಏಪ್ರಿಲ್ ಒಳಗೆ ನಡೀತಾವೆ ಅಂತ ಐತಿ ಕಂಡೀಷನ್ಸ್. ಅದ್ರ ಸಂಬಂಧ ನೀವು ನಾವು ಬಿಡುವಂಥ ಕ್ವಶನ್ಸ್ ಏನೇ ಇದ್ರೂ ಒಂದು ಸ್ವಲ್ಪ ಚೆಕ್ ಮಾಡ್ಕೊರಿ, ಏನೈತಿ ಏನಿಲ್ಲ, ಏನು ಇಂಪಾರ್ಟೆಂಟ್ ಇದ್ದದ್ವ ನಾ ಬಿಟ್ಟಿನಿ ಹೆಚ್ಚು. ಹೀಗಾಗಿ ನೀವು ಯಾವುದೇ ಥರನಾದಂಥದ್ದು ಡೌಟ್ಸ್ ಬೇಡ, ಹೌದು. ಅದ್ರ ಸಂಬಂಧ ನಾವು ನಿಮಗೆ ಹೇಳೋದಿಷ್ಟ, ಬಿಟ್ಟು 2 ಸರಿ ಬುಕ್ ಓದ್ರಿ. ನಿಮ್ಗೆ ಹೆಚ್ಚು ಬುಕ್ ಓದಾಗ ಟೈಮ್ ಮ್ಯಾಗಿಂದ ಸಿಗಂಗಿಲ್ಲ. ಅದ್ರ ಸಂಬಂಧ ಬುಕ್ ಬಿಟ್ಟು 4 ಸರಿ ಓದಿ ನಾವು ಕ್ವಶನ್ಸನ್ನು ತೆಗ್ದೀವಿ. ಅದ್ರಾಗೂ ನೀವು ಯೂಟ್ಯೂಬ್ ಓಪನ್ ಮಾಡಿರಿ. ಯೂಟ್ಯೂಬ್ ಓಪನ್ ತಕ್ಷಣ ನಮ್ಮ ಚಾನಲ್ ಓಪನ್ ಆಗುತ್ತಲ್ಲ, ಅವಾಗ ಒಂದು ಲೈಕ್ ಕೊಡ್ರಿ. ಯಾಕಂದ್ರೆ ನಾವು ಹೇಳುವಂಥ ಕ್ವಶನ್ಸ್ ಆಗಲಿ, ನಾವು ಹೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಆನ್ಸರ್ಸ್ ಆಗಲಿ ಫಸ್ಟ್ ನಿಮ್ಗೆ ಬಂದು ತಲುಪಿರ್ತಾವೆ. ಹೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಹಿಂಗೆ ಬರತ್ತಾವು ಅಂಥೇಳಿ. ಅದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾಯಿತು ನನಗೆ ತಿಳಿಸ್ರಿ. ಅಂದ್ರೆ ನಾವು ಏನು ಹೇಳ್ಬೇಕು, ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತೈತಿ. ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಅದ್ರ ಬಗ್ಗೆ ಏನೇನೈತಿ ಅಂತ. ಯಾಕೆ ನಾನು ಡೈರೆಕ್ಟಾಗಿ ಆನ್ಸರ್ ನೀವೇನು ಜಾಸ್ತಿ ಮಾತಾಡಂಗಿಲ್ಲ ರೀ, ಡೈರೆಕ್ಟಾಗಿ ಹೇಳಿಬಿಡ್ತೀರಿ. ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ, ಮಾತಾಡ್ಕೊತ ಕುಂದ್ರೋದು ನನಗೆ ಇಷ್ಟ ಅನ್ಸಂಗಿಲ್ಲ. ಅದಕ್ಕೆ ಯಾವ ಥರ ಎಕ್ಸಾಮ್ ಬರೀಬೇಕು, ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅನ್ನೋದು ನಮ್ಮ ಮುಂದೆ ಹೇಳ್ತೀನಿ. ಅದ್ರ ಸಂಬಂಧ ನಾನು ಡೈರೆಕ್ಟ್ ಕ್ವಶನ್ ಟು ಆನ್ಸರ್ ಟು ಕ್ವಶನ್ ಮಾತ್ರ ನಾನೀಗ ಹೇಳತ್ತೀನಿ. ಕ್ವಶನ್ಗೆ ಆನ್ಸರ್ ಕ್ವಶನ್ಸ್ ಮಾತ್ರ ನಾನು ಹೇಳಕತ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಇನ್ನೂ ನಿಮ್ಮ ಪೇರೆಂಟ್ಸ್ ಆಗಲಿ ನೀವಾಗಲಿ ಜವಾಬ್ದಾರಿ ತೊಗೊಂಡು ನೀವು ಮಾಡ್ಕೊಳ್ಳಿ. ಜವಾಬ್ದಾರಿ ಹೆಚ್ಚಾಗುತ್ತೆ. ಜನವರಿ ಬಂದರೆ ಇನ್ನೂ ಹೆಚ್ಚು. ಈ ಸದ್ಯ ನಿಮ್ಗೆ ಸ್ಟಾರ್ಟ್ ಆಗೋದು ಫೆಬ್ರವರಿ, ಹೌದಾ, ಪೂರ್ವ ಸಿದ್ಧತೆ ಸ್ಟಾರ್ಟ್ ಆಕ್ಕೋ. ಈ ಸದ್ಯ ಫೆಬ್ರವರಿಗೂ ಸಂಬಂಧಪಟ್ಟಂಗೆ ಕ್ವಶನ್ಸ್ ನಾವು ತೆಗಿತೇವೆ, ಆನ್ಸರ್ಸು ಅದಾವು ಎಲ್ಲ ಹೇಳ್ತೇವೆ ಫೆಬ್ರವರಿ ಸಂಬಂಧಪಟ್ಟಂಗೆ. ಆದರೆ ನಿಮಗಿರುವುದು ಆ್ಯನ್ಯುವಲ್ ಎಕ್ಸಾಮ್ ಇಂಪಾರ್ಟೆಂಟ್. ಏನು ತಪ್ಪು ತಿಳ್ಕೊಂಡ್ರು ಸರಿ ತಿಳ್ಕೊಂಡ್ರು ಸರಿ. ಆದ್ರೆ ನೀವು ನೋಡಿರಿ ನಮ್ಮ ಚಾನಲ್ ಒಳಗೆ ಯಾವ ಥರ ಕ್ವಶನ್ಸ್ ನಾವು ತೆಗಿತೀವಿ, ಯಾವ ಥರ ಪಾಯಿಂಟ್ಸ್ ಅದಾವು, ನಾವು ಯಾವ ಥರ ಹೇಳ್ತೀವಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಅದ್ರ ಬಗ್ಗೆ ಏನೋ ಸ್ವಲ್ಪ ಕಮೆಂಟ್ ನಿಮ್ಗೆ ಅನಿಸಿದ್ರೆ ನಮ್ಗೆ ಅದನ್ನು ಹೇಳ್ರಿ. ನಾವು ಯಾವ ಥರ ಹೇಳ್ಬೇಕು ಅನ್ನೋದನ್ನು ತಿಳ್ಕೊಂತಾರೆ. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಹೇಳ್ಯಾರ, ನೀವು ಜಾಸ್ತಿ ಏನು ಮಾತಾಡೋಂಗಿಲ್ಲ ರೀ, ಡೈರೆಕ್ಟು ಆನ್ಸರ್ ಟು ಕ್ವಶನ್ ಟು ಆನ್ಸರ್ ಹೇಳ್ತೀರಿ ಅಂತ. ಆಯ್ತು. ಯಾಕಂದ್ರೆ ಜಾಸ್ತಿ ಮಾತಾಡ್ಕೊತ ಕುಂದ್ರೆ ಟೈಮ್ ಇಲ್ಲದ ಕಾರಣ ನಾವು ಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಹೇಳ್ತೀವಿ. ನಿಮ್ಗೆ ಏನೇ ಇದ್ರೂ ಇನ್ನೂ ಡೌಟ್ ಬಂದ್ರೆ ಕೇಳ್ರಿ ನಮ್ಗೆ. ಇವತ್ತು ವ್ಯಾವಹಾರಿಕ ಅಧ್ಯಯನ ಯಾವುದ್ರದ್ದು? ವ್ಯಾವಹಾರಿಕ ಅಧ್ಯಯನ ಅಂದ್ರೆ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾನು ಹೇಳ್ತೀನಿ. ಬ್ಯಾಂಕ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ರೀ, ತಿಳ್ಕೊರಿ. ಹೊಳ್ಳಿ ಬಿಟ್ಟು 2 ಸರಿ ಯೂಟ್ಯೂಬ್ ತೆಗೆದು ಓಪನ್ ಮಾಡಿ ನೋಡ್ಕೊರಿ, ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಆರ್ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಆರ್ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಬ್ಯಾಂಕ್ ಪದದ ಅರ್ಥ ಏನು? ಬ್ಯಾಂಕ್ ಪದದ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ. ಬ್ಯಾಂಕ್ ಪದದ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ. ಬ್ಯಾಂಕಿನ ಕಾರ್ಯಗಳು ಯಾವುವು? ಸಾರ್ವಜನಿಕರಿಂದ ಮತ್ತು ಇತರರಿಂದ ಠೇವಣಿಗಳನ್ನು ಅಂಗೀಕರಿಸುವುದು. ಸಾರ್ವಜನಿಕರಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡುವುದು. ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು. ಚೆಕ್ಕು ಅಥವಾ ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು. ಹುಂಡಿಗಳನ್ನು ಸೋಡಿ ಮಾಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ವಿದೇಶಿ ವಿನಿಮಯದ ವ್ಯವಹಾರವನ್ನು ನಿರ್ವಹಿಸುವುದು. ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುದೀರ್ಘದಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು. ಸಾಲ ಪತ್ರಗಳನ್ನು ಜವಾಬ್ದಾರಿ ಪತ್ರವನ್ನು
ಕೊಡುವುದು. ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವುದು. ಬ್ಯಾಂಕಿನ ಕಾರ್ಯಗಳು. ಬ್ಯಾಂಕಿನ ಕಾರ್ಯವು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತ್ರಿ ಇದು. ಹಿಂಗಾಗಿ ನಾ ಪದೇ ಒತ್ತಿ ಹೇಳ್ತೀನಿ. ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಯಾವುವು? ಜಮಾ ಕಾರ್ಡುಗಳನ್ನು ಕೊಡುವುದು, ಖಾಸಗಿ ಸಾಲಗಳು, ಮನೆ ಕಟ್ಟಲು ಮತ್ತು ವಾಹನ ಖರೀದಿಸಲು ಸಾಲ ಕೊಡುವುದು, ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಭದ್ರತಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು, ಡೆಬಿಟ್ ಕಾರ್ಡ್, ಭರವಸೆ ಸೇವೆಗಳು, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. ಬ್ಯಾಂಕುಗಳ ಬ್ಯಾಂಕ್ ತಾಯಿ ಯಾವುದು? ಬ್ಯಾಂಕುಗಳ ಬ್ಯಾಂಕ್ ತಾಯಿ ರಿಸರ್ವ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್. ಬ್ಯಾಂಕುಗಳ ವಿಧಗಳು ಯಾವುವು? 4 ಮಾರ್ಕ್ಸಿನ ಕ್ವಶನ್ ಕೇಳ್ತಿರ್ತಾರೆ ನೋಡಿ. ಬ್ಯಾಂಕಿನ ವಿಧಗಳು: ಕೇಂದ್ರ ಬ್ಯಾಂಕು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು, ಸ್ಥಳೀಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು. ಎಷ್ಟು ಬ್ಯಾಂಕುಗಳು? 6 ಬ್ಯಾಂಕುಗಳು. ಕೇಂದ್ರ ಬ್ಯಾಂಕು ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಮತ್ತು ವ್ಯವಸಾಯ ಬ್ಯಾಂಕುಗಳು, ಸ್ಥಳೀಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು. ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು: ಉಳಿತಾಯ ಖಾತೆ. ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆ ಮತ್ತು ಉಳಿತಾಯ ಖಾತೆ. ಚಾಲ್ತಿ ಖಾತೆ ಮತ್ತು ಆವರ್ತ ಠೇವಣಿಗಳು. ಠೇವಣಿ, ನಿಶ್ಚಿತ ಠೇವಣಿ ಮತ್ತು ಆವರ್ತ ಠೇವಣಿ. ಈ ಥರ ಇಷ್ಟು ಬ್ಯಾಂಕಿನ ವ್ಯವಹಾರ ಬಗ್ಗೆ ಇಷ್ಟು ಬರ್ತಾವ್ರಿ. ಶೇರ್ ಮಾಡಿರಿ, ಕಮೆಂಟ್ ಮಾಡಿ.